ಸ್ಕಂದೇಶ್, ಇವಾಗ ಒಂದು ರೌಂಡ್ ಇದೆ, ಇಂಟ್ರೆಸ್ಟಿಂಗ್ ರೌಂಡ್ ಅಂತಾನೆ ಹೇಳ್ಬೋದು. ಈ ಸೆಗ್ಮೆಂಟ್ ಹೆಸರು ಕ್ವಿಕ್ ಅಂಡ್ ಸ್ಟ್ರೇಟ್ ಸೆಗ್ಮೆಂಟ್ ಅಂತ. ನಾನು ನಿಮ್ಗೆ ಒಂದಷ್ಟು ಕ್ವೆಶ್ಚನ್ಸ್ ಕೇಳ್ತೀನಿ, ಕಂಟೆಸ್ಟೆಂಟ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಫಿಟ್ ಬಾಸ್ ರಿಲೇಟೆಡ್ ಕ್ವೆಶ್ಚನ್ಸ್ ಇರುತ್ತೆ. ನಿಮ್ಮ ಮನಸ್ಸಿಗೆ ಥಟ್ ಅಂತ ಏನು ಬರುತ್ತೆ ಅದು ಜೆನ್ಯೂನ್ ಆಗಿರಬೇಕು. ಓಕೆ, ಹೇಳ್ತೀರಾ? ಮತ್ತೆ ಯಾಕೆ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡಬೇಕು. ಫಿಟ್ ಬಾಸ್ ಮನೆಯಲ್ಲಿ ನಿಮಗೆ ಬಿಗ್ಗೆಸ್ಟ್ ಕಾಂಪಿಟೇಟರ್ ಅಂತ ಅನ್ಸಿದ್ ಯಾರು? ಸುಮಂತ್ ಚಂದನ್. ಓಕೆ, ಯಾಕೆ? ಯಾಕೆ ಅಂದ್ರೆ ಅವ್ರದ್ದು ವೆಯ್ಟ್ ಹೈಯೆಸ್ಟ್ ಇರ್ತಾ ಇತ್ತು. ನಾನು ಹುಡುಗರಲ್ಲಿ ಮಾತಾಡ್ತೀನಿ, ಸೌಮ್ಯಂದು ಆಲ್ಮೋಸ್ಟ್ ಅಷ್ಟೇ ಇತ್ತು, ನನಗೆ ಗೊತ್ತಿಲ್ಲ. ಚಂದನ್ ಸುಮಂತ್ ಯಾಕೆ ಅಂದ್ರೆ ಅವರು 140 150 ಆ ಥರ ಆ ಲೆವೆಲಲ್ಲಿ ಏನೋ ಇದ್ರು, ಅವ್ರಿಗೆ ಡ್ರಾಸ್ಟಿಕ್ ಆಗಿ ವೆಯ್ಟ್ ಕಮ್ಮಿ ಆಗುತ್ತೆ ಆ ಒಂದು ವೆಯ್ಟ್ ಇರೋರಿಗೆ. ಸೊ ಅವರಿಬ್ರು ಮೇಜರ್ ಕಾಂಪಿಟೇಟರ್ಸ್ ಅಂತ ನಂಗೆ ಫಸ್ಟ್ ಡೇ ಅನಿಸಿತ್ತು. ಬಟ್ ಒಂದು ತೊಂದರೆ ಆಯಿತು, ಸುಮಂತ್ ಬಿದ್ದ, ಅವ್ನ ಕಾಲು ಇದಾಯಿತು. ಸೊ ಅವನು ಸ್ವಲ್ಪ ಜರ್ನಿ ಸ್ಲೋ ಆಯಿತು. ಚಂದನ್ಗೂ ಅಷ್ಟೇ 2 ಸತಿ ಇಂಜುರಿ ಆಯಿತು. ಅವ್ನಿಗೆ ಒಂದು ಸತಿ ಕತ್ತಿಗೊಂದು ಪ್ರಾಬ್ಲಮ್ ಆಯಿತು, ಮತ್ತು ಸ್ವಿಮ್ಮಿಂಗ್ ಪೂಲ್ ಹತ್ರ ಬಿದ್ದು ಅವನಿಗೆ ಲೋವರ್ ಬ್ಯಾಕ್ ಪ್ರಾಬ್ಲಮ್ಮು. ಸೊ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಇವರಿಬ್ರು ಮೇಜರ್ ಕಾಂಪಿಟೇಟರ್ಸ್ ಆಗಿದ್ರು ಎಲ್ಲರಿಗೂ, ನನಗಲ್ಲ. 21 ಜನದಲ್ಲಿ ಅವರಿಬ್ರು ಮೇಜರ್ ಕಾಂಪಿಟೇಟರ್ಸ್ ಆಗಿದ್ರು. ಬಟ್ ಗಾಡ್ ಒಂದು ಆಗಲಿಲ್ಲ ಅವ್ರ ಕೈಲಿ ಅಷ್ಟೇ. ಓಕೆ, ಇವಾಗ ಫಸ್ಟ್ ಅಂದರೆ ಬಿಗಿನಿಂಗಲ್ಲಿ ನಿಮಗೆ ಹಂಗೆ ಅನ್ನಿಸ್ತಲ್ವಾ? ಕೊನೆ ತನಕ ಅದು ಕಾಂಪಿಟೇಷನ್ ಹಂಗೆ ಕ್ಯಾರಿ ಆಯ್ತಾ? ಇಲ್ಲ, ಹೇಳಿದ್ನಲ್ಲ, ಅವ್ರಿಗೆ ಯಾವಾಗ ಇಂಜುರಿ ಆಯಿತೋ ಅವ್ರದ್ದು ಪೇಸ್ ಕಮ್ಮಿ ಆಗ್ತಾ ಬಂದ್ಬಿಡ್ತು. ಸ್ಟಾರ್ಟಿಂಗಲ್ಲಿ ಅವರಿಬ್ಬರೇ ಇದ್ರು ಮುಂದೆ. ಸರಿ, ಇವಾಗ ಯಾರಾದರೂ ಒಬ್ರು ನಮ್ಮ ಕಾಂಪಿಟೇಷನ್ ಇದ್ದಾರೆ ಕೊಡೋಕ್ಕೆ ಅಂತ ಅಂದಾಗ ನಮ್ಮಲ್ಲಿ ಮೋಟಿವೇಶನ್ ಸ್ವಲ್ಪ ಜಾಸ್ತಿ ಇರುತ್ತಲ್ವಾ? ನಿಮ್ಮ ಮೋಟಿವೇಶನ್ ಲೆವೆಲ್ ಏನಾದರೂ ಕಮ್ಮಿ ಆಯ್ತಾ ಅವ್ರಿಗೆ ಆ ಥರ ಇಂಜುರಿ ಆದಾಗ? ಇಲ್ಲ, ನನಗೇನು ಮೋಟಿವೇಶನ್ ಲೆವೆಲ್ ಕಮ್ಮಿ ಆಗಲಿಲ್ಲ. ನನಗೆ ಜರ್ನಿನಲ್ಲಿ ಫಸ್ಟ್ 10 ಡೇಸ್ ತುಂಬ ಚೆನ್ನಾಗಿ ನಂದು ಹೋಯ್ತು. ಆಮೇಲೆ ಒಂದು ಸ್ಯಾಚುರೇಷನ್ ಪಾಯಿಂಟ್, ಅದನ್ನು ಡಾಕ್ಟರ್ ನಂಗೆ ಹೇಳಿದ್ರು, ನನಗೂ ಗೊತ್ತಾಗಲಿಲ್ಲ ಯಾಕೆ ನನ್ನ ವೆಯ್ಟ್ ಇನ್ನು ಮೂವ್ ಆಗ್ತಾ ಇಲ್ಲ ಅಂತ ಕೇಳಿದೆ. ಅವಾಗ ಡಾಕ್ಟರ್ ಹೇಳ್ತಾರೆ, ಎಲ್ಲರ ಬಾಡಿನೂ ಒಂದೇ ಥರ ಇರಲ್ಲ, ಎಲ್ಲರಿಗೂ ವೆಯ್ಟ್ ಲಾಸ್ ಆಗಲಿ ಅಥವಾ ಮಸಲ್ ಲಾಸ್ ಆಗಲಿ ಒಂದೇ ಥರ ಆಗಲ್ಲ. ನಿಮಗೆ ವೆಯ್ಟ್ ಲಾಸ್ ಆಗಿ ಸ್ಟ್ರಕ್ ಆಗಿದೆ, ದಟ್ ವಿಲ್ ಬಿ ವಾಟರ್ ಲಾಸ್ ಅಂತೆ, ಫ್ಯಾಟ್ ಲಾಸ್. ಥ್ಯಾಂಕ್ ಗಾಡ್ ನಿಮಗೆ ಮಸಲ್ ಲಾಸ್ ಆಗ್ತಾ ಇಲ್ಲ, ಅದೇನೋ ಚೆಕ್ ಮಾಡ್ತಾರೆ ಮಿಷಿನ್ ಎಲ್ಲ ಇಟ್ಬಿಟ್ಟವರು. ಮಸಲ್ ಲಾಸ್ ಆಗ್ತಾ ಇಲ್ಲ, ದಿಸ್ ಸ್ಯಾಚುರೇಷನ್ ಪಾಯಿಂಟು. ಇಲ್ಲಿಂದ ನೀವು ಡಯಟ್ ಚೇಂಜ್ ಮಾಡಬೇಕು, ಮಾಡಿದ್ರೆ ಇನ್ನೂ ಡ್ರಾಪ್ ಆಗುತ್ತೆ ಅಂದ್ರೆ ಅಷ್ಟೊತ್ತಿಗೆ 21 ದಿನ ಆಗೋಯ್ತು. ಜರ್ನಿ ಮುಗಿದೋಯ್ತು. ಇನ್ನೊಂದು 2 ಮಂತ್ಸ್ ಇರಬೇಕಾಗಿತ್ತು. ಮೇ ಬಿ ನಾನೇ ವಿನರ್ ಆಗಿರ್ತಿದ್ದೆ ನಾನು. ಓಹೋ, ಓಕೆ. ಸೊ ಫಿಟ್ ಬಾಸ್ನ ಕ್ಷೇಮವನ್ನ ತುಂಬ ಮಿಸ್ ಮಾಡ್ಕೋತೀರಾ ಹಾಗಾದ್ರೆ? ನಿಮ್ಮನ್ನು ಕೂಡ. ಸೀರಿಯಸ್ಲಿ ಓಕೆ, ನಾನು ಕೂಡ ಎಲ್ಲ ಕಂಟೆಸ್ಟೆಂಟ್ಸ್ನ ಮಿಸ್ ಮಾಡ್ಕೋತಾ ಇದ್ದೀನಿ, ಟು ಬಿ ಹಾನೆಸ್ಟ್. ಎಸ್, ಸೊ ನೆಕ್ಸ್ಟ್ ಕ್ವೆಶ್ಚನ್, ಲೇಸಿಯೆಸ್ಟ್ ಪರ್ಸನ್ ಫಿಟ್ ಬಾಸ್ ಮನೇಲಿ ಇದ್ದಿದ್ದು ಯಾರು? ನೀವೇನಾ? ಒಪ್ಕೊಂಡ್ಬಿಟ್ರಾ? ನಾನೇ. ಯಾಕೆ ಅಷ್ಟು ಲೇಸಿನಾ ನೀವು? ಬೆಳಗ್ಗೆ ಎದ್ದೇಳೋದೊಂದು ಮಾತ್ರ ಬೇಗ ಎದ್ದೇಳ್ತಿದ್ದೆ ನಾನು, ಅಷ್ಟೇ. ಅದು ನನಗೆ ನಾರ್ಮಲ್ ರೊಟೀನ್ ಅಭ್ಯಾಸ. ನನ್ನ ಕೆಲ್ಸಕ್ಕೆ ಹೋಗ್ಬೇಕಾದ್ರು ನಾನು ಬೆಳಗ್ಗೆ ಬೇಗ ಎದ್ದೇಳೋದು ಅಭ್ಯಾಸ. ಇವ್ರಿಗೆಲ್ಲ ಯೋಗ ನಾನು ಎಬ್ಬಿಸ್ತಾ ಇದ್ದೆ. ನನ್ನ ರೂಮವ್ರು ಯೋಗಕ್ಕೆ ಬಂದಿಲ್ಲ ಅಂದ್ರೆ ಅದು ಕಾರಣ ನಾನೇ. ನೀವು ಬೇಕಾದ್ರೆ ಹೋಗ್ರಿ, ನಾನು ಮಲ್ಕೋತೀನಿ ಅಂತ ಇದ್ದೆ. ಅವ್ರನ್ನ ನನ್ನನ್ನು ನೋಡಿ ಮೋಟಿವೇಟ್ ಆಗಿ ಮಲ್ಕೋತಾ ಇದ್ರು. ಓಕೆ, ಅಂದ್ರೆ ಈ ಸೋಮಾರಿತನದ ವಿಷಯದಲ್ಲಿ ನಿಮ್ಗೆ ಯಾರು ಕಾಂಪಿಟೇಷನ್ ಕೊಡ್ಲಿಲ್ಲ? ಇದಾರೆ, ಸುಮಂತ ಇದ್ದಾನೆ, ಕಳ್ಳ ಚಂದನ್ ಇದ್ದಾನೆ, ಮಿಥುನ್ ಇದ್ದಾನೆ, ಎಲ್ಲರೂ ಇದ್ದಾರೆ. ಅದು ಅಷ್ಟು ಜನದಲ್ಲಿ ನೀವೇ ಜಾಸ್ತಿ ಅಂತ ಶುರು ಆಗಿದ್ದು ನನ್ನಿಂದ. ಫಸ್ಟ್ 3-4 ಡೇಸ್ ನೋಡಿ ಎಲ್ಲರೂ ಯೋಗಕ್ಕೆ ಬಂದ್ರು. ಆಮೇಲೆ ಟಾಸ್ಕ್ ಅಲ್ಲೂ ಅಷ್ಟೇ, ಅಯ್ಯೋ ಅದ್ ನೋವು ಇದ್ ನೋವು ಅಂತ ಏನಾದ್ರೂ ಒಂದು ಕತೆಗಳು ಹೇಳ್ಬಿಟ್ಟು ಫಸ್ಟ್ ಎಸ್ಕೇಪ್ ಆಗ್ತಾ ಇದ್ದಾನೆ. ಸೊ ನೆಕ್ಸ್ಟ್ ಕ್ವೆಶ್ಚನ್, ಫನ್ನಿಯೆಸ್ಟ್ ಅಂದ್ರೆ ಯಾರು? ಫನ್ನಿಯೆಸ್ಟ್ ಎಲ್ಲರೂ ಇದ್ರು, ಅದರಲ್ಲಿ ಟಾಪ್ ಅಲ್ಲಿ ಹೋಗ್ತೀರಾ ಅಂದ್ರೆ ಸುಮಂತ, ಚಂದನ್, ಮಿಥುನ್. ಒಬ್ಬೊಬ್ರದ್ದು ಒಂದು ನನ್ನ ಕ್ಯಾಟಗರಿ. ವಿನಯ್ ಡೆಫಿನೆಟ್ಲಿ. ಮಿಥುನ್ ಏನಂದ್ರೆ ಹಾಡು ಹೇಳೋ ಒಂಥರ ತಮಾಷೆಗಳು ಮಾಡೋನು. ಅವನು ಯಾವ್ದಾರು ಒಂದು ಸಾಂಗ್ ತಗೊಂಡು ಹೊಸ ಲಿರಿಕ್ಸ್ ಮಾಡೋನು ಅಲ್ಲೇನೆ ರೇಕ್ಸಕ್ಕೆ, ಅವನದೊಂಥರ ಫನ್ನು. ನಮ್ಮ ಚಂದನ್ ನಿಸರ್ಗ ಥರ ಮಾಡ್ಬಿಟ್ಟು ಅದೊಂದೆಲ್ಲ ಎಂಟರ್ಟೈನ್ ಮಾಡ್ತಾ ಇದ್ದ. ಸುಮಂತ ಅವನು ಏನಂತಾರೆ, ಅವನು ಕ್ಯಾರೆಕ್ಟರೇ ಒಂದು ಎಂಟರ್ಟೈನ್ಮೆಂಟ್. ಅವನು ಎಲ್ಲರಿಗೂ ತಮಾಷೆ ಮಾಡೋನು, ಎಲ್ಲರಿಗೂ ರಿಕ್ಸ್ ಅವನ್ನೆಲ್ಲ ಮಾಡೋನು. ವಿನಯ್ ನಿಮ್ಗೆ ಗೊತ್ತು, ಸುಮ್ಮನೆ ಬಡ ಅನ್ಕೊಂಡೆ ಕಾಮಿಡಿ ಮಾಡೋನು ಅಷ್ಟೇ. ಅದು ಬಿಟ್ಟು ಬೇರೆ ಮೇಲ್ ಕಂಟೆಸ್ಟೆಂಟ್ಸ್ ಎಲ್ಲ ಸ್ವಲ್ಪ ಸೀರಿಯಸ್ ಕ್ಯಾಟಗರಿ. ನಮ್ಮ ಅಶೋಕ್ ಮಾಸ್ಟರ್ ಆಗಿರ್ಬೋದು, ಅಥವಾ ಶಕ್ತಿ ಅಂತ ಮಾತೇ ಕೇಳಿಲ್ಲ ನಾವು, ಅವ್ನ ವಾಯ್ಸೇ ಮರ್ತೋಗಿದ್ದೀವಿ. ಅಗೋರ ಏನು ಜಾಸ್ತಿ ನಮ್ಮ ಇಂಟ್ರಾಕ್ಟ್ ಮಾಡ್ತಿರ್ಲಿಲ್ಲ. ಅಕ್ಷಯ್ ಅವನು ಐಸೋಲೇಟೆಡ್. ಸೊ ಹುಡುಗಿಯರಲ್ಲಿ ಸ್ವಲ್ಪ ತಮಾಷೆ ಮಾಡ್ತಾ ಇದ್ದು ಅಂದ್ರೆ ಸಹನ, ಆಮೇಲೆ ನೇತ್ರ ಹೆಸರು ಮರ್ತೋಗಿದೆ, ನೇತ್ರ. ಆಮೇಲೆ ಅಷ್ಟೇ, ಅಷ್ಟು ಬಿಟ್ರೆ ಆಮೇಲೆ ಭಾಗ್ಯ ಎಲ್ಲರ ಜೊತೆ ಚೆನ್ನಾಗಿದ್ಲು, ಎಲ್ಲರ ಜೊತೆ ತಮಾಷೆ ಮಾಡ್ಕೊಂಡು ಅವಳು ಚೆನ್ನಾಗಿದ್ಲು. ಓಕೆ, ಸೊ ಈಗ ನಮ್ಮ ಫಿಟ್ ಬಾಸ್ ಹೋಲ್ ಜರ್ನಿಯಲ್ಲಿ ನಿಮ್ಮದೇ ಒಂದು ಫ್ಯಾಮಿಲಿ ಅಂತ ಮಾಡ್ಕೊಂಡ್ಬಿಟ್ಟಿದ್ರಿ. ಅಲ್ಲಿ ಒಬ್ರು ಅಣ್ಣ ಆಗಿದ್ರು, ತಂಗಿ ಆಗಿದ್ರು ಅಲ್ವಾ? ಸೊ ನೀವು ಯಾರನ್ನ ತುಂಬ ಮಿಸ್ ಮಾಡ್ಕೋತೀರಾ? ಯಾರ ಜೊತೆ ನಿಮ್ಮ ಬಾಂಡಿಂಗ್ ತುಂಬ ಸ್ಟ್ರಾಂಗ್ ಆಗಿತ್ತು? ಅಲ್ಲಿ ನಮ್ಮ ರೂಮಲ್ಲಿ ಇದ್ದಿದ್ದು ಅಷ್ಟು ಜನ, ಆಮೇಲೆ ಹುಡುಗಿರಲ್ಲಿ ಕೆಲವು ಜನ, ಎಲ್ಲರೂ ಎಲ್ಲ ನಿಮ್ಮ ಹತ್ರ ಮನ್ಸು ಬಿಚ್ಚಿ ಮಾತಾಡಲ್ಲ. ಬಟ್ ಕೆಲವು ಜನ ಇದ್ರು. ನನ್ನ ರೂಮಲ್ಲಿ ಹೆಂಗಿತ್ತು ಅಂದರೆ, ನಾವು 8 ಗಂಟೆಗೆ ಹೋಗ್ತೀವೋ, 10 ಗಂಟೆಗೆ ಹೋಗ್ತೀವೋ, 11 ಗಂಟೆಗೆ ಹೋಗ್ತೀವಿ ರೂಮ್ಗೆ. ಅಟ್ಲೀಸ್ಟ್ 2 to 3 hours ಎವ್ರಿ ಡೇ ಸ್ಪೆಂಡ್ ಮಾಡ್ತಾ ಇದ್ವಿ ನಾವು. ಏನಾದರೂ ಮಾತಾಡ್ತಾ ಇದ್ವಿ. ಫಿಟ್ ಬಾಕ್ಸ್ ಬಗ್ಗೆ ಒಂದು ಸ್ವಲ್ಪ ಮಾತಾಡೋದಿರ್ತಾ ಇತ್ತು.
ಫಿಟ್ ಪಾಸ್ ಇಲ್ಲ ಅಂದ್ರೂ ಕೂಡ ಒಬ್ಬೊಬ್ಬರ ಲೈಫ್ ಸ್ಟೈಲ್ ಬಗ್ಗೆ ನಮ್ಮ ಮನೆಗಳಲ್ಲಿ ಏನಾಗಿದೆ ಅದನ್ನ ಸುಮಾರು ಮಾತಾಡ್ತಾ ಇದ್ವಿ. ಸೊ ನನ್ನ ರೂಮಲ್ಲಿ 5 6 ಜನನು ನಾನು ತುಂಬ ಮಿಸ್ ಮಾಡ್ಕೊತೀನಿ. ಆಮೇಲೆ ಹುಡುಗಿರಲ್ಲಿ ಕೆಲವು ಜನ ಸೌಮ್ಯ, ಭಾಗ್ಯ, ಸಹನಾ, ನೇತ್ರ, ದಿವ್ಯಾ ಇವರೆಲ್ಲರೂ ನಮಸ್ತೆ ಬರೋರು. ಅವರು ಅಷ್ಟೇ ಸುಮಾರು ಮಾತಾಡೋರು. ನಮ್ಮ ಆಕ್ಟಿವಿಟಿ ಏರಿಯಾ ಇತ್ತು, ಅಲ್ಲಿ ಕುತ್ಕೊಂಡು ಮಾತಾಡೋರು. ಬಟ್ ನಾನು ಸೋಂಬೇರಿ, ಎಲ್ಲರಿಗಿಂತ ಮುಂಚೆ ಮಲ್ಕೊತಿದ್ದೆ ಅಷ್ಟೇ. ಇವರೆಲ್ಲ ಕುತ್ಕೊಂಡು ಮಾತಾಡೋರು, ನಾನು ಸ್ವಲ್ಪ ಹೊತ್ತು ಮಾತಾಡೋರು, ಹೋಗಿ ಮಲಗಿಬಿಡ್ತಾ ಇದ್ದೆ. ಎಲ್ಲರ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದೀರಾ? ಸುಮಾರು ಜನ ಇದ್ದಾರೆ. ಇವಾಗ ಬಂದ್ಮೇಲೂ ಅದೇ ಥರ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ನಮ್ಗೆ ತಪ್ಪಾಗತ್ತೆ. ಅಲ್ಲಿ 24 ಅವರ್ಸ್ ಜೊತೆಲಿ ಇರ್ತಾ ಇದ್ವಿ. ಆ 24 ಅವರ್ಸಲ್ಲಿ ಮಲ್ಕೊಳ್ತಿದ್ವಿ ಒಂದು 6 to 7 ಅವರ್ಸ್ ಏನೋ. ಅದನ್ನ ಬಿಟ್ಟು 18 to 17 ಅವರ್ಸ್ ಎಲ್ಲರೂ ಜೊತೆಲೇ ಇರ್ತಾ ಇದ್ವಿ. ಹೊರಗಡೆ ಬಂದ್ಮೇಲೆ ಕೂಡ ಹಾಗೆ ಇರಬೇಕು ಅಂತಂದರೆ ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಯಾಕಂದ್ರೆ ನಾನು ಇದೀನ ಫಸ್ಟ್, ನಾನೇ ಇರೋಕ್ಕಾಗಲ್ಲ. ಬೇರೆಯವ್ರು ಇರ್ತಾರೆ ಅಂತ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಟ್ ಇರೋದ್ರಲ್ಲಿ ಚೆನ್ನಾಗಿದ್ದೀವಿ. ಇವಾಗ ನಾವು ಆಚೆ ಬಂದ್ಮೇಲೆ ಚಂದನ್ ಮೀಟ್ ಮಾಡ್ಕೊಂಡು ನಾವು ಮೈಸೂರಿಗೆ ಹೋಗಿದ್ವಿ. ಚಂದನ್ 2 ಸತಿ, ಇದು 3ನೇ ಟ್ರಿಪ್ ಚಂದನ್ ಬೆಂಗಳೂರಿಗೆ. 3 ಸತಿ ನಾನು ಮೀಟ್ ಮಾಡಿದೆ, ಅವ್ನು ಹೋಗಿಲ್ಲ. ಮಿಥುನ್ ಬಂದಿದ್ದ, ನಮ್ಮ ಮನೇಲಿ ಒಂದು ಫಂಕ್ಷನ್ ಆಯಿತು. 21 ಜನದಲ್ಲಿ ಆಲ್ಮೋಸ್ಟ್ 19 ಜನ ಕಂಟೆಸ್ಟೆಂಟ್ಸ್ ಬಂದಿದ್ದಾರೆ. ನನ್ನನ್ನು ಕರೆದಿಲ್ಲ ನೀವು. ನಿಮ್ಮ ನಂಬರ್ ನಾನು ಕೊಡ್ಲಿಲ್ವಲ್ಲ, ಮೋಸ ಇದು. ನಂಬಲ್ 19 ಕಂಟೆಸ್ಟೆಂಟ್ಸು. ಸುಧೀಂದ್ರ ಅವ್ರು ಏನೋ ಊರಲ್ಲಿ ಇಲ್ಲ ಅಂತ ಅವ್ರು ಬಂದಿಲ್ಲ, ಮತ್ತೆ ನಿಸರ್ಗ ಒಬ್ಳು ಬಂದಿಲ್ಲ. 19 ಜನ ಕಂಟೆಸ್ಟೆಂಟ್ಸು ನಮ್ಮ ಮನೆಗೆ ಬಂದಿದ್ರು. ಸೊ ಒಂದು ಗೆಟ್ ಟುಗೆದರ್ ಆಯಿತು. ಮಿಥುನ ಅಲ್ಲಿ ಊರಿಂದ ಬಂದ, ಚಂದನ್ ಊರಿಂದ ಬಂದ. ಯಾವ ಹುಡುಗಿರಲ್ಲಿ ಒಂದು ರೀಸನ್ ಕೊಡಲಿಲ್ಲ. ಸಹನಾ ಬರಲಿಲ್ಲ, ಯಾಕಂದ್ರೆ ಅವಳ ತಂಗಿ ಮದುವೆ ಏನೋ ಇದೆ ಅಂತಂದು. ಅಷ್ಟು ಜನ ಬಂದ್ವಿ, ಕುಣ್ಕೊಂಡು ಕಿರ್ಚಾಡ್ಕೊಂಡು ನಮ್ಮ ಮನೇಲಿ ಗಾಲಾಟೆಗಳು ಇವ್ರದೇನೆ ಎಲ್ಲ ಚೆನ್ನಾಗಿತ್ತವಲ್ಲ, ಎಂಜಾಯ್ ಮಾಡಿದ್ವಿ ನಾವು. ವೆರಿ ನೈಸ್. ಸೊ ಈಗ ಶಾರ್ಟ್ ಟೆಂಪರ್ಡ್ ಅಂತ ಅಂದರೆ ಅಲ್ಲಿದ್ದವರಲ್ಲಿ ಯಾರು ತುಂಬ ಶಾರ್ಟ್ ಟೆಂಪರ್ಡ್ ಅಂತ ಅನ್ನಿಸ್ತಾ ಇದ್ದು? ಸುಮಂತು, ನಾನು. ಅದನ್ನು ಒಪ್ಕೋತಾ ಇದ್ದೀರಾ? ಹೌದು. ಚಂದನ್ ಬೇಕಾದ್ರೆ ನೆಕ್ಸ್ಟ್ ಯಾರೋ ಬರ್ತಾರೆ ಕಂಟೆಸ್ಟೆಂಟ್ ಕೇಳ್ಬೋದು. ಸುಮಂತು ನನಗೆ ಜಾಸ್ತಿ ಕೋಪ ಬರ್ತಾ ಇದ್ದು. ಎಸ್ಪೆಷಲಿ ಒಂದು ಸೀನ್ ಆಯಿತು, ಎಲ್ಲರಿಗೂ ಗೊತ್ತದು, ಅಗೋರನ್ ವಿಚಾರಕ್ಕೆ. ಬಟ್ ತುಂಬ ಪೇಷನ್ಸ್ ಆಗಿದ್ವಿ ಅವತ್ತು. ಅಲ್ಲಿ ಸಿಚುವೇಶನ್ ಗ್ರೌಂಡಲ್ಲಿ ಕೂಡ ಹೇಳ್ತಾ ಇದೀವಿ ಕಿರ್ಚ್ಬೇಡ, ಕೂಗಾಡಬೇಡ ಅಂತ. ಅಲ್ಲಿ ಸುಮಂತ ತುಂಬ ಟ್ರಿಗರ್ ಆದ. ಅದು ನೆಕ್ಸ್ಟ್ ಇವೆಂಟ್ ಒಳಗಡೆ ಬಂದಮೇಲೆ ಅವ್ನು ಮಾತಾಡಿದ್ದಕ್ಕೆ ನನಗೆ ತುಂಬ ಆ್ಯಕ್ಚುಲಿ ಆಮ್ ಶಾರ್ಟ್ ಟೆಂಪರ್ಡ್ ಫೆಲೋ. ಬಟ್ ಅಲ್ಲಿ ಹಂಗೆ ಮಾಡಬಾರ್ದು, ಒಂದು ಕ್ಯಾಮ್ರಾ ಇದೆ, 4 ಜನ ನೋಡ್ತಾರೆ, ಅವೆಲ್ಲ ನಮಗೆ ಭಯ ಇತ್ತು ತಲೆನಲ್ಲಿ. ಬಟ್ ಸಿಚುಯೇಷನ್ನು ಕ್ಯಾರೆಕ್ಟರ್ ಆಚೆ ಬರುತ್ತಲ್ವಾ, ಬಂತು ಅಷ್ಟೇ. ಓಕೆ, ನೋಡಿ ಸುಮಂತ್ ಅವ್ರು ಎಷ್ಟು ಫನ್ನಿನೋ ಅಷ್ಟೇ ಶಾರ್ಟ್ ಟೆಂಪರ್ಡ್ ಅವರು ಅಲ್ವಾ? ಇಲ್ಲ, ಮನುಷ್ಯನಿಗೆ ಎಲ್ಲ ಇದ್ರೇ ಒಬ್ಬ ಮನುಷ್ಯ ಆಗೋದು. ಕೋಪ ಇಲ್ದ್ರ ಮನುಷ್ಯ ಅಲ್ಲ, ಫನ್ ಇಲ್ದ್ರ ಮನುಷ್ಯ ಅಲ್ಲ. ಎಲ್ಲಾ ಕ್ಯಾರೆಕ್ಟರ್ಸ್ಟಿಕ್ಸ್ ನಿಮ್ಮಲ್ಲಿ ಇದ್ರೇ ನೀವೊಬ್ಬ ಮನುಷ್ಯ ಅಂತ ಆಗೋದು. ಓಕೆ, ಇವಾಗ ನೆಕ್ಸ್ಟ್ ಕ್ವೆಶ್ಚನ್, ಯಾರು ತುಂಬಾ ಅಳ್ತಾ ಇದ್ದಿದ್ದು, ಕ್ರೈ ಬೇಬಿ ಅಂತಾನೆ ಅವ್ರಿಗೆ ಹೆಸರಿಟ್ಬಿಟ್ಟಿದ್ವಿ. ನಿಸರ್ಗನ ನಿಮ್ಮ ಪ್ರಕಾರ? ಓಕೆ, ಯಾಕೆ ನಿಸರ್ಗ ಏನಕ್ಕೆ ಅಳ್ತಾ ಇದ್ರು ಅಷ್ಟೊಂದು? 21 ದಿನದಲ್ಲಿ ಒಂದಿನ ಅವಳು ಅಲ್ಲಿ ಅಳ್ದಿರೋದು ತೋರಿಸಿ ನೋಡೋಣ. ಯಾಕೆ ಅಳೋರು? ಸುಮ್ಮನೆ ಅಳೋಳು. ಸುಮ್ಮನೆ ಅಳ್ತಾರ? ಏನಾದ್ರು ಚಿಕ್ಕ ವಿಚಾರಕ್ಕೆ, ನಾವೆಲ್ಲ ಕೇರ್ ಮಾಡ್ತಿರೋ ವಿಚಾರಕ್ಕೆ ಅವಳು ಮನ್ಸಿಗೆ ಹಚ್ಕೊಳ್ತಾಳೆ. ಅವಳು ಪಾಪ, ಅವಳು ಶಿ ಹ್ಯಾಸ್ ಮೆಡಿಕಲ್ ಇಶ್ಯೂಸ್ ಪಾಪ, ಅದನ್ನ ನಾವು ಇದು ಮಾಡಬಾರ್ದು. ಅವಳು ಮನ್ಸಿಗೆ ಬೇಗ ತಗೊಳ್ತಾಳೆ. ಈಗ ಯಾರಾದ್ರೂ ಯಾವಾಗ ಅಂತಂದ್ರೆ ಅದೊಂದು ಅವಳಿಗೆ ಬೇಜಾರು, ಅಯ್ಯೋ ನಂಗೆ ಇವರು ರೂಢಾಗಿ ಅಂದ್ಬಿಟ್ರು. ಬಟ್ ಏನಂದ್ರೆ ಆ ಮೂಮೆಂಟಲ್ಲಿ ಅಳ್ತಾಳೆ. ನೆಕ್ಸ್ಟ್ ಮೂಮೆಂಟ್ ಅವಳು ನೀವು ಯಾಕೆ ನನಗೆ ಹಂಗಂದ್ರಿ ಅಂತ ಅವಳೇ ಮಾತಾಡಿಸ್ತಾಳೆ. ತುಂಬ ಒಳ್ಳೆ ಹುಡುಗಿ, ವೆರಿ ನೈಸ್ ಗರ್ಲ್. ಬಟ್ ಅವಳಿಗೆ ಆ ಮೂಮೆಂಟಿಗೆ ಹರ್ಟ್ ಆಗ್ಬಿಡ್ತಾಳೆ, ಹಚ್ಬಿಡ್ತಾಳೆ.